ಅದು ವಿಶೇಷ ಪರಿಷ್ಕರಣೆ ಅಂತಿದೆಯಲ್ಲ, ಅದರಲ್ಲಿ ದುರುದ್ದೇಶ ಇದೆ. ಇಷ್ಟು ಜನನ ನಾವು ಮತ ಪಟ್ಟಿನ ತೆಗಿಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅಲ್ಪಸಂಖ್ಯಾತರನ್ನು, ಹಿಂದುಳಿದವರನ್ನು ಮತ್ತು ಬಡವರ್ಗದವರನ್ನು ಕಡೆಗಡುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಇದು ರೈತ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಬಹುತೇಕರು ಏನಂದರೆ ಅನಕ್ಷರಸ್ಥರಿದ್ದಾರೆ. ಅವರಿಗೆ ಇವೆಲ್ಲ ಏನಂತಂದರೆ ಭಾಳ ತುಂಬ ಹೊಸದಾಗಿದೆ. ಆದಿವಾಸಿಗಳು, ಅಲ್ಪಸಂಖ್ಯಾತರು, ದಲಿತರು ಇಂಥವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. So in my view, this mapping that they are asking for is totally illegal. 2002 ಮ್ಯಾಪಿಂಗಲ್ಲಿ ಸಾಕಷ್ಟು ಜನರಿಗೆ ಸಿಗ್ತಾ ಇಲ್ಲ, ಅಲ್ಲಿ ಡಾಟಾನೇ ಇಲ್ಲ ಸುಮಾರು ಕಡೆ ಎಲ್ಲ ಕೂಡ. ನಾವು ಏನು ಲೆಕ್ಕಾಚಾರ ಮಾಡ್ತಿದ್ದೇವೋ ಅದಕ್ಕಿಂತಲೂ ಮೀರಿ ಅನ್ಯಾಯ ಆಗ್ತಾಯಿದೆ. ಈಗ ಏನಾಯಿತು ಅಂದರೆ ಮೊನ್ನೆ ನಾನು ಅಗೇನ್ ಅಪ್ಲೈ ಮಾಡಿದೆ. ಈಗ ನನಗೆ SIR ಬರಲಿಲ್ಲ, ಯಾಕಂದರೆ ಬಿಕಾಸ್ ಐ ಅಪ್ಲೈಡ್. ಅವ್ರದ್ದು 3 ಜನರದ್ದು ಹಳೇದಿದೆ, ಅವ್ರು SIR ಹಾಕಿದ್ರು. ಈಗ ನನ್ನ ಪ್ರಾಬ್ಲಮ್ ಇಲ್ಲಿ ಏನಂದರೆ, ಈಗ ಹೇಳಿದ್ರಲ್ಲ 2002ರಲ್ಲಿ ನಿಮ್ಮ ಲಿಸ್ಟಲ್ಲಿ ಇರಬೇಕು. ಈಗ ಒಂದು ವೇಳೆ 2002ರಲ್ಲಿ ಯಾರ್ದಾದ್ರೂ ಅದೇ ಥರ ಡಿಲೀಟ್ ಆಗಿದ್ದರೆ, ಇವ್ರು ಪರ್ಪಸ್ಫುಲಿ ಡಿಲೀಟ್ ಮಾಡಿದರೆ, ವಾಟ್ ಈಸ್ ದ ಸೊಲ್ಯೂಷನ್? ಇವೆಲ್ಲವೂ ಕೂಡ ಪೂರ್ವ ನಿರ್ಧಾರಿತ ಅನ್ನೋ ಥರ ಕಾಣುತ್ತೆ. ಈಗ ವೆಸ್ಟ್ ಬೆಂಗಾಳು, ಬಿಹಾರ್ ನಾವು ನೋಡಿದ್ವು. ಈಗ ಕರ್ನಾಟಕದ ಮೇಲೆ ಕಣ್ಣು ಬಿದ್ದಿದೆ, ಅದು ವಿಶೇಷವಾಗಿ BJP ಅವರಿಗೆ. ಈಗ 1 ಕೋಟಿನ ತಾರ್ಕಿಕ ಅಂತ್ಯ ಮುಡ್ದಿದ್ದಾಗಲೂ ಕೂಡ 1 ಕೋಟಿನ ಬಿಡ್ತೀವಿ ಅಂತ ಪೇಪರ್ಲು ವರಿ ಆಗೋದು, ಹೇಳಿಕೆಗಳು ನೋಡಿದ್ರೆ ಇಷ್ಟು ಜನನ ನಾವು ಮತ ಪಟ್ಟಿನ ತೆಗಿಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅರ್ಥನೇ ಆಗ್ತಾಯಿಲ್ಲ. ಸಾಯೋರಿಗಿಂತ ಹುಟ್ಟೋರು ಜಾಸ್ತಿ ಇದ್ದಾರೆ. ಮತ ಪ್ರತಿ ವರ್ಷ ಜಾಸ್ತಿ ಆಗಬೇಕು, ಕಡಿಮೆ ಆಗಲ್ಲ. ಆಮೇಲೆ ವಲಸೆಗಾರರು ವಲಸಿಗರು ಬಂದಿರ್ತಾರೆ, ನೆಲೆಸಿರ್ತಾರೆ, ಬಿಟ್ಟೋಗಿರ್ತಾರೆ ಅಂದರೆ ಬಲ್ಕಾಗಿ ಯಾರೂ ಹೋಗೋದಿಲ್ಲ. ಇಲ್ಲಿ ಸೆಟ್ಲ್ ಆಗ್ತಾರೆ, ಎಜುಕೇಷನ್ ಇರುತ್ತೆ, ಮಕ್ಕಳಿಗೆ ಇಲ್ಲೇ ಜೀವನ ಕಣ್ಕೊಳಕ್ಕೆ 10 ವರ್ಷ ಇರ್ತಾರೆ. ಇದರಲ್ಲಿ ನಾವು ಏನು ಲೆಕ್ಕಾಚಾರ ಮಾಡ್ತಿದ್ದೇವೋ ಅದಕ್ಕಿಂತಲೂ ಮೀರಿ ಅನ್ಯಾಯ ಆಗ್ತಾಯಿದೆ. ಅಂತ ಹೇಳಿದರೆ ಬರೀ ಡಿಲೀಟ್ ಮಾಡೋದು ಅನ್ನೋ ಥರ ಆಗಿದೆ. ನೋಡಿ, ಇದರ ಹಿಂದಿನ ಉದ್ದೇಶ ಪ್ರಾಮಾಣಿಕತೆ ಇಲ್ಲ. ಪ್ರತಿ ವರ್ಷವೂ ಪ್ರತಿ ಸಲವೂ ಪರಿಷ್ಕರಣೆ ಆಗ್ತಾನೆ ಇರ್ತದೆ, ರೂಟೀನ್ ಪ್ರೊಸೆಸ್. ಅದು ವಿಶೇಷ ಪರಿಷ್ಕರಣೆ ಅಂತಿದೆಯಲ್ಲ, ಅದರಲ್ಲಿ ದುರುದ್ದೇಶ ಇದೆ. ಅಲ್ಪಸಂಖ್ಯಾತರನ್ನು, ಹಿಂದುಳಿದವರನ್ನು ಮತ್ತು ಬಡವರ್ಗದವರನ್ನು ಕಡೆಗಡುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಬಿಹಾರ ಮತ್ತು ವೆಸ್ಟ್ ಬೆಂಗಾಲಲ್ಲಿ ನಮಗೆ ಗೊತ್ತಾಗಿದೆ. ಇಲ್ಲಿ ಕೂಡ ಆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ಅನೇಕ ಲೀಗಲ್ ಬ್ಯಾಟಲ್ ಮಾಡಬೇಕು ಅಂತ ನಮ್ಮ ಪ್ರಶಾಂತ್ ಭೂಷಣ್ ಹೇಳಿದ್ರು. ಭಾಳ ಜನರಿಗೆ ಕಷ್ಟ ಇದೆ, ಸಾಮಾನ್ಯ ಜನರಿಗೆ. ಆಮೇಲೆ ಮೈಗ್ರೇಟೆಡ್ ವರ್ಕರ್ಸ್ ಇರ್ತಾರೆ, ಇಲ್ಲಿ ಹೊಟ್ಟೆಪಾಡಿಗಾಗಿ ಪಟ್ಟಣ ಪ್ರದೇಶಕ್ಕೆ ಹೋಗಿರ್ತಾರೆ. ಅವ್ರ ಮನೆಗೆ ಹೋದಾಗ ಅವ್ರು ಸಿಗೋದಿಲ್ಲ, ಯಾರು ಜವಾಬ್ದಾರಿ ತೊಗೊಳ್ಳಲ್ಲ. ಅಂಥವ್ರೆಲ್ಲ ಆಟೋಮೆಟಿಕ್ಕಾಗಿ ಪಾಪ ಅವರು ಡಿಲೀಟ್ ಆಗ್ತಾರೆ. ಅನ್ಯಾಯ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನೀವು ರೈತ ಸಂಘದ ಮುಖಂಡರಾಗ್ಬಿಟ್ಟು ರೈತರಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಇದರಿಂದ ಹೆಂಗೆ ಏನು ನಿಮ್ಮ ಹೋರಾಟ ಏನು ಮಾಡಬೇಕು ಅಂತ ನೀವು ಬಯಸ್ತಿದ್ದೀರಿ ಸರ್? ಇದು ರೈತ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಬಹುತೇಕರು ಏನಂದರೆ ಅನಕ್ಷರಸ್ಥರಿದ್ದಾರೆ. ಅವರಿಗೆ ಇವೆಲ್ಲ ಏನಂತಂದರೆ ಭಾಳ ತುಂಬ ಹೊಸದಾಗಿದೆ. ಮ್ಯಾಪಿಂಗು, ಫಾರಮ್ ತುಂಬೋದು, ಇದು ಅವ್ರಿಗೇನು ಗೊತ್ತಿಲ್ಲ. ಇಂಥದ್ರಲ್ಲಿ ಏನಂದರೆ ಅದರ ದುರುಪಯೋಗ ಇವತ್ತು ಈ ಅಧಿಕಾರಿಗಳು ತಗೊಳ್ತಾ ಇದ್ದಾರೆ. ಈಗಾಗಲೇ ಸುಮಾರು ವೋಟರ್ಸ್ನನ್ನು ವೋಟರ್ ಲಿಸ್ಟ್ನಿಂದ ಇಡ್ತಾರೆ ಅಂಥೇಳಿ ಗೊತ್ತಾಗಿದೆ. ನಾವು ಹಳ್ಳಿಗಾಡಿನಲ್ಲಿ ಸಾಕಷ್ಟು ಏನಂತಂದರೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ನಮ್ಮ ಸಂಘಟನೆ ಇರುವಲ್ಲೆಲ್ಲ ಅಂಥದ್ದು ಆಗೋದಿಲ್ಲ. ಸಂಘಟನೆ ಇರಲಾರ್ದ ಸ್ಥಳದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ. ಆದರೂ ಏನಂತಂದರೆ ನಾವು ಪತ್ರಿಕಾ ಮುಖಾಂತರ ಮತ್ತು ಪ್ರೆಸ್ ಮೀಟ್ ಮುಖಾಂತರ ಎಲ್ಲ ಕಡೆಗೆ ಜಾಗೃತಿ ಮಾಡಿ ಆದಷ್ಟು ಏನಂತಂದರೆ ಆಗಲಾರ್ದಂಗೆ ತಡಿಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. BJP ಏತರ ಮತಗಳನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಬೇಕು ಮತ್ತು ಸಾರ್ವಭೌಮವಾಗಿ ಒಂದೇ ಪಕ್ಷ ಉಳಿಬೇಕು ಅನ್ನೋದು ಇಂಟೆನ್ಷನ್ ಏನಿದೆ, ಅದನ್ನು ನಾವು ಧಿಕ್ಕರಿಸಿದ್ದೀವಿ. ಜೊತೆಗೆ ಯಾರು ಅನ್ಎಜುಕೇಟೆಡ್ ಇದ್ದಾರೆ, ಆಮೇಲೆ ಯಾರು ಟ್ರೈಬ್ಸ್ ಇದ್ದಾರೆ, ಗುಡ್ಡಗಾಡು ಜನಗಳು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ದಲಿತರು ಇಂಥವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ, ಆ ಮತಗಳು ಕಾಂಗ್ರೆಸ್ಸು ಅಥವಾ ಇನ್ನೊಂದು ಯಾವುದೋ ಸಮಾಜವಾದಿ, ಕಮ್ಯುನಿಸ್ಟು ಈ ಪಕ್ಷದ ಪರವಾಗಿದ್ದಾರೆ ಅಂತೇಳಿ ಅವರನ್ನು ಸ್ಕ್ಯಾನ್ ಮಾಡ್ತಕ್ಕಂಥ ಇದರಲ್ಲಿ ಡಿಲೀಟ್ ಮಾಡೋಕ್ಕೆ ಹೊರಟಿದೆ. ನಾವು ಅವರನ್ನೇ ಐಡೆಂಟಿಫೈ ಮಾಡಿ ಎಲ್ಲೆಲ್ಲಿ ಆ ಸಮುದಾಯಗಳು, ಆದಿವಾಸಿಗಳು ಮತ್ತು ಈ ಅಲೆಮಾರಿಗಳು ಇವರು ಇದ್ದಾರೆ ಅಲ್ಲಿ, ಮತ್ತು ಅಲ್ಪಸಂಖ್ಯಾತರು ಹೆಚ್ಚಾಗಿರೋ ಅಂತಲ್ಲಿ ಆ ಏರಿಯಾಗಳನ್ನು ಗುರುತು ಮಾಡಿ
ಅಲ್ಲಿಯ ಇದರಲ್ಲಿ 2002ನಲ್ಲಿ ಇರ್ತಕ್ಕಂಥದ್ದು ಅಥವಾ ಆ ನಂತರದಲ್ಲಿ ಏನೇನು ಪ್ರೋಸೆಸ್ಗಳನ್ನು ಮಾಡ್ಬೋದು, ಅವರ ಏನು ದಾಖಲೆಗಳಿದೆ, ಇಲ್ಲ ಅಂದರೆ ವಾಸ ದೃಢೀಕರಣ ಪತ್ರವನ್ನು ಕೊಡಿಸ್ತಕ್ಕಂಥದ್ದು, ಮತ್ತು ಅವರ ಏನು ಹಿಂದಿನ ಇಲ್ಲಿ ವಾಸ ಇರೋದಕ್ಕಿರ್ತಕ್ಕಂಥ ಡಾಕ್ಯುಮೆಂಟ್ಗಳು, ಇವೆಲ್ಲವನ್ನು ಕೂಡ ಸ್ಕ್ರೂಟಿನಿ ಮಾಡಿ ಆ ಮೂಲಕ ಅವರಿಗೆ ಸಹಕಾರವನ್ನು ಕೊಟ್ಟು ಚುನಾವಣಾ ಆಯೋಗಕ್ಕೆ ಅವರ ಹೆಸರುಗಳನ್ನು ಡಿಲೀಟ್ ಆಗದ ರೀತಿಯಲ್ಲಿ ಕೆಲಸವನ್ನು ಮಾಡಿ, ಒಂದು ಪಕ್ಷ ಆ ಥರ ಆದಲ್ಲಿ ಅದನ್ನು ಪ್ರಶ್ನಿಸಿ ಉಚಿತವಾಗಿ ಯಾರು ಅಸಹಾಯಕರಿದ್ದಾರೆ, ಯಾರು ನಿರ್ಗತಿಕರಿದ್ದಾರೆ, ಈ ಅಲೆಮಾರಿಗಳು ಇಂಥವರ ಪ್ರಕರಣಗಳನ್ನು ಉಚಿತವಾಗಿ ನಡೆಸಬೇಕಂತಲೂ ಕೂಡ ತಯಾರಿ ಮಾಡ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್ ಆಗಿರ್ತಕ್ಕಂಥ ಪ್ರಶಾಂತ್ ಭೂಷಣ್ ಅವರು ನಮಗೆ ಗೈಡ್ ಮಾಡಿದ್ದಾರೆ. ಅವರ ಗೈಡ್ಲೈನ್ಸಿಂದ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಸೀನಿಯರ್ಸ್ ಮತ್ತು ಯೂತ್ಸು ಯುವ ವಕೀಲರೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡಿದ್ವಿ. ಮೀಟಿಂಗ್ ಮಾಡ್ಕೊಂಡು ಅವ್ರು ನಮಗೊಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಈ ಹಳ್ಳಿ ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಒಂದು ಸಭೆಗಳನ್ನು ಮಾಡಿಕೊಂಡು ನಾವು ಮುಂದೆ ಏನು ಮಾಡಬೇಕು, ಲೀಗಲ್ ಇಶ್ಯೂಸು ಅಥವಾ ಕಾನೂನಾತ್ಮಕ ಸವಾಲುಗಳು ಬಂದಾಗ ನಾವು ಏನು ಮುಂದೆ ತೀರ್ಮಾನ ತೊಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಈಗ ಎಲ್ಲರೂ ಸೇರಿಕೊಂಡು ಒಂದು ಮೀಟಿಂಗ್ ಮಾಡ್ಕೊಳ್ತಿದ್ವಿ, ಸಭೆ ಮಾಡ್ಕೊಳ್ತಿದ್ವಿ. ಇದರಲ್ಲಿ ಒಂದು ತೀರ್ಮಾನ ಆಗುತ್ತೆ. ಈ ತೀರ್ಮಾನದಲ್ಲಿ ನಾವೊಂದು ಏನಂತ ಒಂದು ಕೊನೆ ತೀರ್ಮಾನ ಇದು ಮಾಡಿಕೊಂಡು ನಾವೊಂದು ಮುಂದೆ ಆಗೋಂಥ ಸಮಸ್ಯೆಗಳಿಗೆ ನಾವೊಂದು ಸೊಲ್ಯೂಷನನ್ನು ಕಂಡುಕೊಳ್ತಾ ಇದ್ವಿ. So in my view, this mapping that they are asking for is totally illegal. They should just ask for, either they go by the previous voters list and ask people to fill up Form 6 if they are new voters. And from the previous voters list, they can delete the names of those people after giving them a notice, and if they don't turn up even after the notice, they can delete the names. Or if they turn up and say that, look, we are entitled to be a voter, then they have to give a reasoned order as to why they are not regarded as a legitimate voter. So in my view, their asking for this family tree, etc., is totally illegal. They should not be asking for the family tree. They should only be asking for the enumeration form. And if they have any objection to the voter, they should communicate that objection to the person who has filled up the enumeration form, that this is the objection, and now you come and respond, and on the basis of that. But this is illegal, and therefore the solution is to go to the court and challenge this, that this is totally wrong. ವಿಚಾರನ ನಾವು ಬಿಡಿಯಾಗಿ ಹೋಗೋದು ಬೇಡ. ಇದು ಒಂದು ದೊಡ್ಡ ಪ್ರಾಬ್ಲಮ್ ಇದೆ, ಇದು ದೊಡ್ಡ ಟ್ರ್ಯಾಪು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಅವರೇ ಹೇಳ್ತಿರೋದು 2002 ಮ್ಯಾಪ್ ಮಾಡಿ, 2002 ಮ್ಯಾಪಿಂಗಲ್ಲಿ ಸಾಕಷ್ಟು ಜನರಿಗೆ ಸಿಗ್ತಾ ಇಲ್ಲ, ಅಲ್ಲಿ ಡಾಟಾನೇ ಇಲ್ಲ ಸುಮಾರು ಕಡೆ ಎಲ್ಲ ಕೂಡ. ಅದಕ್ಕೋಸ್ಕರನೇ ಅನ್ಬುಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದು, ತಲೆ ಕೆಡಿಸ್ಕೊಳ್ಬೇಡಿ, ಅದನ್ನು ಬಿಡಬೇಡಿ, ಕೆಳಗಡೆ ಡೀಟೇಲ್ಸ್ ಆ್ಯಡ್ ಮಾಡಿಬಿಟ್ಟು ನೀವು ಸಿಗ್ನೇಚರ್ ಮಾಡಿ ಕೊಟ್ಬಿಡಿ ಅನ್ನೋಂಥದ್ದು. ಜನರಿಗೆ ಒಂದು ಸ್ವಲ್ಪ ಈಸಿ ಆಗ್ಬಿಡ್ತು. ಏನು ತಲೆ ಕೆಡಿಸ್ಕೊಳ್ಳೋಕ್ಕೇನಿಲ್ಲ, ಬಿಟ್ಬಿಡ್ಬೋದು, ಕೆಳಗಡೆ ತುಂಬಿಕೊಡ್ಬೋದು. ಆದರೆ ಅದರ ಅರ್ಥ ಏನಪ್ಪ ಅಂದರೆ, ಅದು ಈ ಕಂಪ್ನಿಗಳು ಬರ್ತಾವಲ್ಲ ಎಲ್ಲ ಫ್ರೀ, ಅದರೊಂದು ಸ್ಟಾರ್ ಹಾಕಿರ್ತಾರೆ, ಕೆಲ ಕಂಡೀಷನ್ ಸಪ್ಲೈ ಏನಪ್ಪ ಅಂದರೆ ನಿಮ್ಗೆಲ್ಲರಿಗೂ ನೋಟಿಸ್ ಬರ್ತದೆ. ನೀವು ಡಾಕ್ಯುಮೆಂಟ್ ತಪ್ಪ್ಯಾರೋ ಅವ್ರದ್ದು, 2002 ಲಿಸ್ಟಲ್ಲಿ ಇಲ್ದಲ್ಲೇ ಅವ್ರ ತಪ್ಪು, ಶಿಕ್ಷೆ ಯಾರಿಗೆ ಮತ್ತು ಜನರಿಗೆ. ನೀವು ಡಾಕ್ಯುಮೆಂಟ್ ತಮ್ಮರ್ರಿ. ಸೊ ಇವೆಲ್ಲವೂ ಕೂಡ ಬಹಳ ಮೇಜರ್ ಇಶ್ಯೂಸ್ ಇದೆ. ಹಾಗಾಗಿ ಇದು ಟೋಟಲ್ SIR ಸಿಸ್ಟಮ್ ಬಗ್ಗೆ ಏನಿದು ಲೀಗಲಾಗಿ ಏನೇನು ಚಾಲೆಂಜ್ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡಬೇಕು. ಹಾಗಾಗಿ ದಯವಿಟ್ಟು ಪ್ರಶಾಂತ್ ಭೂಷಣ್ ಸರ್ ಹೋದ ತಕ್ಷಣ ಮೀಟಿಂಗ್ ಮುಗೀತು ಅಂತ ಯಾರು ಅನ್ಕೊಳ್ಳೋದು ಬೇಡ. ಯಾಕಂದರೆ ವಾಟ್ ಈಸ್ ಟು ಬಿ ಡನ್ ಈಸ್ ದ ಕ್ವಶನ್. ನಾವೇನು ಅಂತ ತಿಳ್ಕೊಂಡ್ವಿ ಅವರಿಂದ, ನಾವೇನು ಮಾಡೋಣ ಅನ್ನೋದು ನಾವು ಚರ್ಚೆ ಮಾಡಬೇಕು. ಹಾಗಾಗಿ ಆ ಚರ್ಚೆನ ದಯವಿಟ್ಟು ನಾವು ಕಂಟಿನ್ಯೂ ಮಾಡೋಣ. ಈಗ ಹೈಕೋರ್ಟಲ್ಲಿ ಏನು ಮಾಡೋಣ, ಸುಪ್ರೀಂ ಕೋರ್ಟ್ಗೆ ಏನು ಮಾಡೋಣ, ಮತ್ತು ನಮ್ಮ ನೆಟ್ವರ್ಕಿಂಗ್ ಬಿಲ್ಡ್ ಮಾಡೋಣ, ಇವೆಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ. ಅವ್ರಿಗೆ ಹೋಗೋದ್ರಿಂದ ಸ್ವಲ್ಪ ಅವ್ರಿಗೆ ಬೀಳ್ಕೊಟ್ಬಿಡೋದು ಒಳ್ಳೇದು ಅನಿಸ್ತದೆ. ಬಿಡುಗಡೆ ಮಾಡ್ತಂಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.